ಹಾಯ್ ಎವ್ರಿವನ್, ವೆಲ್ಕಮ್ ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ. ಇವತ್ತು ಅಮಾವಾಸ್ಯೆ, ಆಯ್ತವಾರ ಅಮಾವಾಸ್ಯೆ ಅಂತ ಹೇಳ್ತಾರೆ. ಮಕ್ಕಳು ಕೂಡ ಮನೇಲೇನಲ್ಲೇ ಇದ್ದರು. ಹೋಳಿಗೆ ಮಾಡಿದ್ರಾಯ್ತು ಅಂತ ಹೇಳಿದ್ರು ಅಮ್ಮ. ಹಾಗಾಗಿ ಹೋಳಿಗೆ ಮಾಡ್ತಾಯಿದ್ದೀವಿ. ಬೇಳೆನ ಕುದಿಯೋಕ್ಕಿಟ್ಟು ಕಟ್ಟು ಬಸ್ಕೊಂಡು ಇಟ್ಕೊಂಡಿದ್ದೀನಿ. ಬೇಳೆ ಕುದ್ದ ಮೇಲೆ ಬೆಲ್ಲ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಈ ಕಡೆ ಅನ್ನ ಕೂಡ ಆಗಿತ್ತು. ಮನೆ ದೇವ್ರಿಗೆ ನೈವೇದ್ಯಕ್ಕೆ ತೊಗೊಂಡೋಗ್ಬೇಕು ಅಂತ ಅನ್ನ ಕೂಡ ಆಗಿದೆ. ಇಲ್ಲಿ ಅನ್ನ ಕೂಡ ಮಾಡಿದೆ. ಇವಾಗ ನೋಡಿ ಕಟ್ಟಿನ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಕಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂತ ಕೂಡ ಹೇಳ್ತೀನಿ ನೋಡಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ಹಾಕ್ಕೊಳ್ಳಿ, ಮತ್ತು ಕರಿಬೇವು ಹಾಕ್ಕೊಳ್ಳಿ, ಟೊಮೆಟೊ ಹಾಕ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಕೂಡ ನೆನೆ ಹಾಕ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಳ್ಳಿ. ನಾನು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ತುಂಬ ಖಾರ ತಿಂತೀವಿ ನಾವು, ಸೊ ಹಾಗಾಗಿ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನೀವು ಯಾವ ಉಪ್ಪು ಆಗಿದ್ರೂ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಹುಣಸೆ ಹುಳಿ ಜೊತೆ ಖಾರ ಪುಡಿ, ಉಪ್ಪು ಮತ್ತು ಅರಿಶಿಣ ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ಕಟ್ಟೇನು ಬಸ್ಕೊಂಡಿರ್ತೀವಲ್ಲ ಆ ಕಟ್ಟು ಕೂಡ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಬೇಳೆನ ತೆಗೆದಿಟ್ಕೊಂಡಿದ್ದೆ, ಆ ಬೇಳೆ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಕಟ್ಟಿನ ಜೊತೆ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಈ ಕಡೆ ನೋಡ್ತಾ ಇರ್ಬೋದು ಜೀರಿಗೆ ಹುರಿತಾ ಇದ್ದೀನಿ. ಸಾಂಬಾರಿಗೆ ಜೀರಿಗೆ ಹುರಿದು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಕೆಂಪು ಹುರಿದು ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಬೆಲ್ಲನ ಮರ್ತಿದ್ದೆ, ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರಿಗೆ. ಜೀರಿಗೆ ಪುಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಬೋದು, ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ, ಸ್ಮೆಲ್ ಕೂಡ ಎಲ್ಲ ಹೋಗಿರುತ್ತೆ. ಆಗಿಂದಾಗಲೇ ಹುರಿದು ಪುಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಕುದೀತಾ ಇದೆ. ಇವಾಗ ನಾನು ಜೀರಿಗೆ ಪುಡಿನ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಕಟ್ಟಿನ ಸಾಂಬಾರನ್ನ ಟ್ರೈ ಮಾಡಿ. ಈ ಎಲ್ಲ ನೊರೆ ಹೋಗೋವರೆಗೂ ಕುದಿಸ್ಕೊಂಡ್ರೆ ಆಯಿತು, ಚೆನ್ನಾಗಿರುತ್ತೆ ಸಾಂಬಾರು. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಸಾಂಬಾರಂತ. ಇಲ್ಲಿ ನಾನು ಹೂರಣ ಮಿಕ್ಸಿಗೆ ಹಾಕಕ್ಕಂತೇಳಿ ಆರಕ್ಕೆ ಇಟ್ಕೊಂಡಿದ್ದೆ. ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊತೀನಿ. ಈ ಕಡೆ ಅಮ್ಮ ಕೂಡ ಕಣಕನ ನೆನೆ ಇಟ್ಟಿದ್ರು ಹೋಳಿಗೆ ಮಾಡೋಕ್ಕಂತೇಳಿ, ಅವರೇ ಹೋಳಿಗೆ ಮಾಡೋದು. ಇಲ್ಲಿ ನಾನು ಉದ್ರ ಕಾಳು ಮಾಡಿದ್ದೀನಿ, ಕಡಲೆಬೇಳೆದು. ರೊಟ್ಟಿ ಜೊತೆ ತಿಂದ್ರಾಯ್ತು ಅಂತ ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಾಡಿದ್ದೀನಿ. ಇಲ್ಲಿ ಖಾರ ಕೂಡ ಅರ್ದಿದ್ದೆ. ಇವತ್ತು ಅಮಾವಾಸ್ಯೆ ಅಲ್ವಾ, ಅಮಾವಾಸ್ಯೆ ಅಂತ ಏನೂ ಇಲ್ಲ, ನಾನು ಡೈಲಿ ನಮ್ಮ ಮನೇಲಿ ಖಾರ ಇರಲೇಬೇಕು. ಸಂಡಿಗೆ ಕೂಡ ಕರೆದಿಟ್ಟಿದ್ರು ಅಮ್ಮ. ನೋಡ್ತಾ ಇರ್ಬೋದು ನಾವು ನಮ್ಮನೆ ದೇವರ ದರ್ಶನಕ್ಕೆ ಹೊರಟಿದ್ದೀವಿ. ಏನು ದೂರ ಏನೂ ಇಲ್ಲ, ನಮ್ಮೂರಲ್ಲೇ, ಆದರೆ ಹೊಲದ ಒಳಗಡೆ ಇದ್ದಾನೆ ಬಸವಣ್ಣ. ನೋಡ್ತಾ ಇರ್ಬೋದು ಇದೇ ಬಸವಣ್ಣ, ನಮ್ಮನೆ ದೇವರು, ಗೋನೆ ಮರದ ಬಸವಣ್ಣ. ಈ ಥರ ಇದೆ ನೋಡಿ. ಸುತ್ತಲೂ ಹೊಲಗಳಿದ್ದಾವೆ, ನಡುವೆ ಗುಡಿ ಇರೋದು. ಅಲ್ಲಿ ತೆಂಗಿನಕಾಯಿ ಹೊಡೆದಿದ್ದಾರೆ, ಮತ್ತು ಬೋರ್ ಕೂಡ ಇದೆ. ಕಾಲು ತೊಳ್ಕೊಂಡು ಹೋಗ್ಬೋದು ನಾವು. ತುಂಬ ಜನ ಬರ್ತಾರೆ. ನೋಡ್ತಾ ಇರ್ಬೋದು ಎಲ್ಲ ಸುತ್ತಲೂ ಗಿಡ ಕೂಡ ಹಾಕಿದ್ದಾರೆ ನೋಡಿ, ಹಾಗೆ ಕೂತ್ಕೊಳ್ಳೋಕ್ಕೆ ಅಂಥೇಳಿ. ನೋಡ್ತಾ ಇರ್ಬೋದು ಯಾವ ಥರ ಅಲಂಕಾರ ಮಾಡಿದ್ದಾರೆ ಬಸವಣ್ಣನಿಗೆ ಅಂತ. ನಾವೇನು ಕಾಯಿ ಮತ್ತು ನೈವೇದ್ಯ ತೊಗೊಂಡು ಹೋಗಿದ್ವಲ್ಲ, ಅವರು ಹೂವು ಮತ್ತು
ಬಿಲ್ಪತ್ರೆನ ಕೊಟ್ಟಿರ್ತಾರಲ್ವ, ಅದನ್ನು ನಾವು ಹೊಲಕ್ಕೆ ಕೊಯ್ದು ತೊಗೊಂಡೋಗಿ ಹೊಲದಲ್ಲಿ ತೆಗ್ದೊಡಿ ಇಟ್ಟು ಬರ್ತೀವಿ. ಅಲ್ಲಿ ತುಳಿಬಾರ್ದು, ಹಂಗೆ ಹೊಲಕ್ಕೂ ಕೂಡ ದೃಷ್ಟಿಯಾಗಿದ್ರೂ ಕೂಡ ಏನೂ ಆಗಲ್ಲ ಅಂತ ಒಂದು ನಂಬಿಕೆ. ಊಟ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಕೂಡ ವಾಶ್ ಮಾಡಿ ಒಣ ಹಾಕಿ ಬಂದೆ. ಮಕ್ಕಳು ಆಟ ಆಡ್ತಾಯಿದ್ರು, ಏನೇನೋ ಆಟ ಆಡ್ತಾಯಿದ್ವು. ಪಾಪ ಏನೋ ಮಾಡ್ತಾಯಿದ್ದ ಅವನು, ಪೇಪರ್ ತೊಗೊಂಡು ರಾಕೆಟ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ನೋಡಿ ಯಾವ ಥರ ಕೂತಿದ್ದಾರೆ ಇಬ್ಬರು ಅಣ್ಣ ತಂಗಿ ಅಂತ. ನಾನು ಬಟ್ಟೆ ಎಲ್ಲ ವಾಶ್ ಮಾಡೋವರೆಗೂ ಹಾಗೆ ಆಡ್ತಾ ಕೂತಿದ್ರು. ಆದರೆ ಮನೆ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿರ್ತಾರೆ, ಆಟ ಸಾಮಾನೆಲ್ಲ ಹಾಕಿರ್ತಾರೆ. ಇರಲಿ ಪರವಾಗಿಲ್ಲ, ಮಕ್ಕಳು ಆಡೋ ವಯಸ್ಸಲ್ಲಿ ಆಡಬೇಕಲ್ವ, ನಾವು ತೆಗ್ದಿಟ್ರೆ ಆಯಿತು. ಮಕ್ಕಳು ಆಟ ಆಡಲಿ, ಚೆನ್ನಾಗಿ ಬೆಳೀಲಿ ಅಷ್ಟೇ. ನನಗೂ ಹೇಳಿದ್ರು ಮಮ್ಮಿ ಏನಾದರೂ ಮಾಡಿಕೊಡು ಅಂತ. ನನಗೆ ಬರೋದೊಂದೇ ಹಡಗು, ಬೋಟ್. ಅದೇ ಮಾಡಿಕೊಟ್ಟೆ ನಾನು. ತುಂಬ ಖುಷಿಪಟ್ಟರು. ನೋಡ್ತಾ ಇರ್ಬೋದು ಯಾವ ಥರ ಬೋಟ್ ಮಾಡ್ತಾಯಿದ್ದೀನಿ ಅಂತ. ನಿಮ್ಮ ಮಕ್ಳಿಗೂ ನೀವು ಇದೇ ಥರ ಮಾಡಿಕೊಡಿ. ನಿಮ್ಮ ಮಕ್ಕಳ ಸಂತೋಷನೇ ನಿಮ್ಮ ಸಂತೋಷ ಅಲ್ವಾ. ಇಷ್ಟು ದಿನ ಓದಿದ್ರು ಪಾಪ, ಇವಾಗ ರಜೆ ಇದೆ, ಓದಿಸೋದ್ರ ಜೊತೆ ಆಟನೂ ಆಡಿ ನೀವು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ಅಂತ ಹೇಳ್ತೀನಿ. ಏನೇ ನಮ್ಮ ಕೆಲಸ ಇದ್ದರೂ ಕೂಡ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಮಕ್ಳಿಗೂ ಖುಷಿ ಆಗುತ್ತೆ, ನಮಗೂ ಕೂಡ ಮನಸ್ಸಿಗೆ ಖುಷಿ ಅನಿಸುತ್ತೆ. ಇಷ್ಟೇ ನೋಡಿ ಅಡುಗೆ ಮಾಡೋದು. ನಿಮಗೂ ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಇದೊಂದೇ ಬರೋದು. ಕ್ಯಾಮ್ರಾ ಬರ್ತಾಯಿತ್ತು ಮಾಡೋಕ್ಕೆ ಪೇಪರಿಂದ, ಬಟ್ ಇವಾಗ ಬರಲ್ಲ, ಮರ್ತೋಗಿದ್ದೀನಿ. ಇವಾಗ ನೋಡಿ ಇವನು ಆಟ ಆಡ್ತಾ ಇದ್ದಾನೆ. ಅವಳಿಗೂ ಮಾಡಿಕೊಟ್ಟೆ, ಅವಳು ಕೂಡ ಆಡ್ತಾಯಿದ್ಲು. ನಾನು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.